ಅಮೆರಿಕದ ಮಾತು ಕೇಳ್ತಾ ಇಲ್ಲ ಇರಾನ್ಗೆ ಭೂಸೇನೆ ನುಗ್ಗಿಸಿದ್ರ ಟ್ರಂಪ್. ಹರ್ಮುಜ್ಗೆ 20,000 ಸೈನಿಕರ ರವಾನೆಗೆ ಚಿಂತನೆ. ಇರಾನ್ ಸರ್ವನಾಶಕ್ಕೆ ಟ್ರಂಪ್ ಶಪಥ. ಸಂಧಾನದ ದಾರಿಗೆ ಬರ್ತಾರಾ ಮುಜತಾಬಾ? ಇಡೀ ವಿಶ್ವಕ್ಕೆ ಇನ್ನಷ್ಟು ಆರ್ಥಿಕ ಸಂಕಷ್ಟ. ಇದು ಮಹಾಯುದ್ಧ ಡೇ 31 ಸ್ಟೋರಿ. ಗಲ್ಫ್ ದೇಶಗಳಲ್ಲಿ 31ನೇ ದಿವಸ ಇವತ್ತು ಕೂಡ ಯುದ್ಧ ಮುಂದುವರೆದಿದೆ. ಸಂಧಾನಕ್ಕೆ ಬಗ್ಗದ ಇರಾನ್ಗೆ ಟ್ರಂಪ್ ಪದೇ ಪದೇ ವಾರ್ನಿಂಗ್ ಅನ್ನ ಕೊಡ್ತಾ ಇದ್ದಾರೆ, ಎಚ್ಚರಿಕೆಯನ್ನ ಕೊಡ್ತಾ ಇದ್ದಾರೆ. ಇರಾನ್ನ ಎಲ್ಲ ತೈಲ ಘಟಕಗಳನ್ನ ಸೀಸ್ ಮಾಡುವಂತ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಜೊತೆಗೆ ಖಾರ್ಗ್ ದ್ವೀಪವನ್ನು ಕೂಡ ಬಿಡಲ್ಲ ಅಂತ ಹೇಳಿ ಟ್ರಂಪ್ ವಾರ್ನಿಂಗ್ ಅನ್ನ ಕೊಟ್ಟಿದ್ದಾರೆ. ಖಾರ್ಗ್ ದ್ವೀಪದ ಕಂಟ್ರೋಲ್ಗೆ ಅಮೆರಿಕ ಮುಂದಾಗಿದೆ. ಖಾರ್ಗ್ನಲ್ಲಿ ಇರಾನ್ ಸೇನೆ ವೀಕ್ ಇದೆ ಅಂತ ಟ್ರಂಪ್ ಹೇಳಿದ್ದಾರೆ. ಹಾಗಾಗಿ ಅದನ್ನ ಕೈ ವಶ ಮಾಡ್ಕೊಳ್ಳೋದಕ್ಕೆ, ಅದ್ರ ಮೇಲೆ ಕಂಟ್ರೋಲ್ ಅನ್ನ ಸಾಧಿಸುವಂತ ನಿಟ್ಟಿನಲ್ಲಿ ಅಮೆರಿಕ ಪ್ರಯತ್ನವನ್ನ ಪಡ್ತಾ ಇದೆ. ಇನ್ನು ಖಾರ್ಗ್ನಲ್ಲಿ ಇರಾನ್ ಸೇನೆ ಸಂಪೂರ್ಣವಾಗಿ ನಾಶವಾಗಿದೆ. ಇನ್ನೊಂದು ಕಡೆ ಹರ್ಮುಜ್ನತ್ತ ಭೂ ಸೇನೆ ನುಗ್ಸೋದಕ್ಕೆ ಟ್ರಂಪ್ ಮುಂದಾಗಿದ್ದಾರೆ. ಸುಮಾರು 20,000 ಸೈನಿಕರ ರವಾನೆಗೆ ಟ್ರಂಪ್ ಚಿಂತನೆಯನ್ನ ಮಾಡಿದ್ದಾರೆ. ಇರಾನ್ನ IRGCಗೂ ಕೂಡ ಕಟ್ಟೆಚ್ಚರವನ್ನ ಟ್ರಂಪ್ ಕೊಟ್ಟಿದ್ದಾರೆ. 31ನೇ ದಿವಸ ಯುದ್ಧ ಮುಂದುವರೆದಿದೆ. ಈ ಮಧ್ಯದಲ್ಲಿ ಒಂದು ಕಡೆ ಕದನ ವಿರಾಮದ ಬಗ್ಗೆ ಮಾತುಕತೆಗಳು ನಡೀತಾ ಇದೆ ಅಂತ ಹೇಳಿದ್ರು ಕೂಡ ಇರಾನ್ ಅವೆಲ್ಲವನ್ನು ಕೂಡ ಅಲ್ಲಗಳಿತಾ ಇದೆ. ನಾವು ಪ್ರತೀಕಾರ ತೀರಿಸ್ಕೊಳ್ತೀವಿ ಅಂತ ಹೇಳಿ ಶಪಥವನ್ನ ಇರಾನ್ ಮಾಡಿದ್ರೆ, ಇನ್ನೊಂದು ಕಡೆ ಇರಾನ್ ಅನ್ನ ನಾವು ಸರ್ವನಾಶ ಆಲ್ಮೋಸ್ಟ್ ಮಾಡ್ಬಿಟ್ಟಿದೀವಿ ಅಂತ ಪದೇ ಪದೇ ಟ್ರಂಪ್ ಹೇಳ್ತಾ ಇನ್ನಷ್ಟು ಟೈಟ್ ಮಾಡಬೇಕಾಗತ್ತೆ ಪರಿಸ್ಥಿತಿಯನ್ನ, ಸಂಧಾನಕ್ಕೆ ಬಗ್ಲಿಲ್ಲ ಅಂತಂದ್ರೆ ಅಂತ ಟ್ರಂಪ್ ವಾರ್ನಿಂಗ್ ಅನ್ನ ಕೊಟ್ಟಿದ್ದಾರೆ. ಇನ್ನು ಇರಾನ್ ಇಸ್ರೇಲ್ ನಡುವೆ 31ನೇ ದಿನದ ಯುದ್ಧ ಮುಂದುವರೆದಿದೆ. ಇರಾನ್ ಹರ್ಮುಜ್ ಜಲಸಂಧಿ ಮುಕ್ತ ಮಾಡುತ್ತೆ. ಇರಾನ್ ಜೊತೆಗೆ ಮಾತುಕತೆ ನಡೀತಾ ಇದೆ. ಹರ್ಮುಜ್ ಮೂಲಕ 20 ಹಡಗುಗಳು ಬರ್ತಾ ಇವೆ ಅಂತ ಹೇಳಿ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಈ ಯುದ್ಧದಿಂದ ಇರಾನ್ ಆಡಳಿತ ಬದಲಾಗಿದೆ. ಅನೇಕ ಮಂದಿ ಇರಾನ್ ನಾಯಕರ ಸಾವಾಗಿದೆ. ಇರಾನ್ನ ರಾಜಕೀಯ ಸ್ಥಿತಿಗತಿಗಳು ಬದಲಾಗ್ತಾ ಇವೆ. ಇರಾನ್ ಜೊತೆ ಮಾತುಕತೆ ಫಲಪ್ರದ ಆಗಲಿದೆ. ಯುದ್ಧ ನಿಲ್ಲಿಸುವಂತ ಮುನ್ಸೂಚನೆಯನ್ನ ಹಾಗಾದ್ರೆ ಟ್ರಂಪ್ ಕೊಟ್ರ? ಯಾಕಂದ್ರೆ ಮೊನ್ನೆಯಿಂದಲೂ ಕಳೆದ ಒಂದು ವಾರದ ಬೆಳವಣಿಗೆಯನ್ನ ನಾವು ಗಮನಿಸ್ಕೊಂಡು ಬರೋದಾದ್ರೆ ಪದೇ ಪದೇ ಕದನ ವಿರಾಮದ ಬಗ್ಗೆ ಮಾತಾಡ್ತಾ ಆಲ್ಮೋಸ್ಟ್ ಯುದ್ಧ ಮುಗಿತಾ ಬಂತು ಅನ್ನೋ ರೀತಿಯಲ್ಲೇ ಟ್ರಂಪ್ ಹೇಳ್ತಾ ಇರೋದು. ಬಟ್ ಇರಾನ್ ಮಾತ್ರ ಅದಕ್ಕೆ ಅಲ್ಲಗಳಿತಾ ಇದೆ. ನಾವು ಯುದ್ಧ ಇನ್ನೂ ಕಂಟಿನ್ಯೂ ಮಾಡ್ತೀವಿ ಅಂತ ಷರತ್ತುಗಳನ್ನ ಹಾಕಿದೆ. ಈ ಮಧ್ಯದಲ್ಲಿ ಈಗ ಮತ್ತೆ ಟ್ರಂಪ್ ಹೇಳ್ತಿರೋದು ಇರಾನ್ನ ರಾಜಕೀಯ ಸ್ಥಿತಿಗತಿಗಳು ಬದಲಾಗಿದೆ. ಅಮೆರಿಕದ ಹಡಗುಗಳನ್ನ ಹರ್ಮುಜ್ ಜಲಸಂಧಿಯಿಂದ ಮುಕ್ತಗೊಳಿಸಲಾಗಿದೆ. ಇರಾನ್ ಜೊತೆ ಮಾತುಕತೆ ಫಲಪ್ರದ ಆಗುತ್ತೆ. ಇನ್ನು ಅನೇಕ ಮಂದಿ ಇರಾನ್ ನಾಯಕರ ಸಾವಾಗಿದೆ. ಇದರಿಂದ ಅಲ್ಲಿ ಸ್ಥಿತಿಗತಿಗಳು ಬದಲಾಗಿದೆ ಅಂತ ಹೇಳಿ ಟ್ರಂಪ್ ಹೇಳಿದ್ದಾರೆ. ಇರಾನ್ ಜೊತೆಗೆ ಮಾತುಕತೆ ನಡೀತಾ ಇದೆ ಅಂತ ಹೇಳಿರೋದ್ರಿಂದ ಯುದ್ಧ ನಿಲ್ಲಿಸುವಂತ ಮುನ್ಸೂಚನೆಯನ್ನ ಟ್ರಂಪ್ ಕೊಟ್ರ? ಎಷ್ಟರ ಮಟ್ಟಿಗೆ ನಂಬುವಂತ ಮಾತು ಇದು ಅಂತ ಚರ್ಚೆಗಳು ನಡೀತಾ ಇದೆ. ಇನ್ನು ಕುವೈತ್ ಮೇಲೆ ಇರಾನ್ನಿಂದ ದಾಳಿಯನ್ನ ಮಾಡಲಾಗಿದೆ. ದಾಳಿಯಲ್ಲಿ ಒಬ್ಬ ಭಾರತೀಯ ಸಾವನ್ನಪ್ಪಿದ್ದಾರೆ. ವಿದ್ಯುತ್ ನೀರಿನ ಘಟಕದ ಮೇಲೆ ದಾಳಿಯನ್ನ ಮಾಡಲಾಗಿದೆ. ಈ ವೇಳೆ ಒಬ್ಬ ಭಾರತೀಯ ದುರ್ಮರಣ ಹೊಂದಿದ್ದಾರೆ ಅನ್ನೋ ಮಾಹಿತಿ ಇದೆ. ಕುವೈತ್ ಸರ್ಕಾರದಿಂದ ಈ ಮಾಹಿತಿ ಸಿಕ್ಕಿರೋದು. ಕುವೈತ್ ಮೇಲೆ ಇರಾನ್ನಿಂದ ದಾಳಿ ಆದಂತ ಸಂದರ್ಭದಲ್ಲಿ ದಾಳಿಯಲ್ಲಿ ಒಬ್ಬ ಭಾರತೀಯ ಸಾವನ್ನಪ್ಪಿದ್ದಾನೆ ಅಂತ ಹೇಳಿ ಮಾಹಿತಿ ಇದೆ. ವಿದ್ಯುತ್ ಹಾಗೇನೆ ನೀರಿನ ಘಟಕದ ಮೇಲೆ ಅಟ್ಯಾಕ್ ಅನ್ನ ಮಾಡಲಾಗಿದೆ. ಆ ಸಂದರ್ಭದಲ್ಲಿ ಒಬ್ಬ ಭಾರತೀಯ ಇದರಲ್ಲಿ ಮೃತಪಟ್ಟಿದ್ದಾನೆ ಅಂತ ಹೇಳಿ ಕುವೈತ್ ಸರ್ಕಾರನೇ ಈ ಬಗ್ಗೆ ಮಾಹಿತಿಯನ್ನ ಕೊಟ್ಟಿದೆ. ಕುವೈತ್ ಮೇಲೆ ಇರಾನ್ ದಾಳಿ ಮಾಡಿದಂತ ಸಂದರ್ಭದಲ್ಲಿ ದಾಳಿಯಲ್ಲಿ ಭಾರತೀಯ ವ್ಯಕ್ತಿಯ ದುರ್ಮರಣ ಆಗಿದೆ ಅಂತ ಹೇಳಿ ಕುವೈತ್ ಸರ್ಕಾರನೇ ಮಾಹಿತಿಯನ್ನ ಕೊಟ್ಟಿದೆ. 31ನೇ ದಿವಸ ಯುದ್ಧ ನಡೀತಾ ಇದೆ. ಇನ್ನೊಂದು ಕಡೆ 20,000 ಭೂಸೇನೆ ನಿಯೋಜನೆ ಮಾಡ್ತೀವಿ ಅಂತ ಹೇಳಿ ಹರ್ಮುಜ್ ಅಲ್ಲಿಗೆ ಕಳಿಸ್ತೀವಿ ಅಂತ ಹೇಳಿ ಅಮೆರಿಕ ಹೇಳ್ತಾ ಇದೆ. ಈ ತಯಾರಿಗಳನ್ನ ಮಾಡ್ಕೊಳ್ತಿದೆ. ಒಂದು ವೇಳೆ ಟ್ರಂಪ್ ಹೇಳದಂಗೆ ಸೈನಿಕರು, ಅಮೆರಿಕ ಸೈನಿಕರು ಇರಾನ್ ನೆಲಕ್ಕೆ ಬಂದಿದ್ದೇ ಆದಲ್ಲಿ ಇರಾನ್ ಇದಕ್ಕೆ ಯಾವ ತರ ಉತ್ತರವನ್ನ ಕೊಡುತ್ತೆ ಅನ್ನುವಂತ ಒಂದು ಕುತೂಹಲ ಅಂತೂ ಇದ್ದೇ ಇದೆ. ಇನ್ನೊಂದು ಕಡೆ ಮಾತುಕತೆ ಫಲಪ್ರದವಾಗುವಂತ ನಿರೀಕ್ಷೆ ಇದೆ ಅಂತ ಟ್ರಂಪ್ ಹೇಳೋ ಮುಖೇನ ಯುದ್ಧ ಕೊನೆ ಆಗುತ್ತೆ ಅನ್ನೋ ಮುನ್ಸೂಚನೆ ಕೊಟ್ರ ಅಂತಾನೂ ಕೂಡ ಚರ್ಚೆಗಳು ನಡೀತಾ ಇದೆ. ಆದ್ರೆ ಯುದ್ಧದ ತೀವ್ರತೆಯನ್ನ ಗಮನಿಸ್ತಾ ಇದ್ದೀವಿ. 31ನೇ ದಿವಸನೂ ಕೂಡ ದಾಳಿಗಳು, ಪ್ರತಿ ದಾಳಿಗಳಂತೂ ಮುಂದುವರಿತಾ ಇದೆ. ಈ ದಾಳಿಯಲ್ಲಿ ಕುವೈತ್ ಮೇಲೆ ಮಾಡಿದಂತ ದಾಳಿಯಲ್ಲಿ ಒಬ್ಬ ಭಾರತೀಯ ವ್ಯಕ್ತಿ ಸಾವನ್ನಪ್ಪಿದ್ದಾರೆ ಅಂತ ಹೇಳಿ ಮಾಹಿತಿ ಇದೆ. ಭಾರತದ ಮೇಲೆ ಮಹಾಯುದ್ಧದ ಎಫೆಕ್ಟ್ ಅಂತೂ ಬೀರ್ತಾ ಇದೆ. ಶೆಲ್ ಪೆಟ್ರೋಲ್ ಬಂಕ್ನಲ್ಲಿ 3ನೇ ಬಾರಿಗೆ ಬೆಲೆ ಏರಿಕೆಯನ್ನ ಮಾಡಲಾಗಿದೆ. ಈ ಹಿಂದೆ ಪ್ರೀಮಿಯಂ ಪೆಟ್ರೋಲ್ ದರವನ್ನ ಏರಿಕೆ ಮಾಡಲಾಗಿತ್ತು. ಈಗ ಸಾಮಾನ್ಯ ಪೆಟ್ರೋಲ್, ಡೀಸೆಲ್ ದರವನ್ನೂ ಕೂಡ ಏರಿಕೆ ಮಾಡಲಾಗಿದೆ. ಪೆಟ್ರೋಲ್ ದರ 112 ರೂಪಾಯಿ ಇದೆ. ಡೀಸೆಲ್ ಪ್ರತಿ ಲೀಟರ್ಗೆ 98 ರೂಪಾಯಿಗೆ ಏರಿಕೆ ಮಾಡಲಾಗಿದೆ. 91 ರೂಪಾಯಿ ಇತ್ತು ಕಳೆದ ವಾರ. ಈಗ ಬೆಲೆ ಏರಿಕೆಯನ್ನ ಮಾಡಲಾಗಿದೆ.
ರೂಪಾಯಿ ಇದ್ದಂಥ ಡೀಸೆಲ್ ದರ ಕಳೆದ ವಾರ 93.50 ರೂಪಾಯಿ ಏರಿಕೆ ಆಗಿತ್ತು. ಇದೀಗ ಲೀಟರ್ ಡೀಸೆಲ್ ಬೆಲೆ 98 ರೂಪಾಯಿ. ಈತ ಪ್ರೀಮಿಯಂ ಪೆಟ್ರೋಲ್ ದರ ಲೀಟರ್ಗೆ 122.42 ರೂಪಾಯಿ ಆಗಿದೆ. ಪ್ರೀಮಿಯಂ ಡೀಸೆಲ್ ಪ್ರತಿ ಲೀಟರ್ಗೆ 108.50 ರೂಪಾಯಿ ಆಗಿದೆ. ಶೆಲ್ ಪೆಟ್ರೋಲ್ ಬಂಕ್ನಲ್ಲಿ ಮತ್ತೆ ದರ ಏರಿಕೆಯನ್ನ ಮಾಡಲಾಗಿದೆ. ಈ ಹಿಂದೆ ಪ್ರೀಮಿಯಂ ಪೆಟ್ರೋಲ್ ಡೀಸೆಲ್ ರೇಟ್ ಜಾಸ್ತಿ ಆಗಿತ್ತು. ಈಗ ಸಾಮಾನ್ಯ ಪೆಟ್ರೋಲ್ ಹಾಗೇನೆ ಡೀಸೆಲ್ ದರವನ್ನು ಕೂಡ ಏರಿಕೆ ಮಾಡಲಾಗಿದೆ. ಪೆಟ್ರೋಲ್ 112 ರೂಪಾಯಿ, ಡೀಸೆಲ್ 98 ರೂಪಾಯಿಗೆ ಪ್ರತಿ ಲೀಟರ್ಗೆ ಏರಿಕೆಯನ್ನ ಮಾಡಲಾಗಿದೆ. ಭಾರತದ ಮೇಲೆ ಯುದ್ಧದ ಎಫೆಕ್ಟ್ ತರ್ತಾ ಇದೆ. ಅದು ಶೆಲ್ ಪೆಟ್ರೋಲ್ ಬಂಕ್ ಅಲ್ಲಿ ಗ್ರಾಹಕರ ಮೇಲೆ ಹೊರೆ ಆಗ್ತಾ ಇದೆ.